ಮದುವೆ ಮಾಡ್ಬಿಡ್ತಾರ ದೂರ ಕಳ್ಸೋಣ. ಅಮ್ಮ ನಾನು ನಿನ್ ಜೊತೆ ಇರ್ಬೇಕು. ಯಾರೇ ಇರೋದ್ ಬೇಡ. ಅವನ ಮನೆ ಅಡಿಯ ನನಗೆ ಕಳ್ಸ್ಬೇಕು ಬಂದ ಆಚೆಗೆ ಸಾಯಿಸ್ತಾ ಇರ್ತಾರ. ಹಂಗೆ ನಾನು ಅದೇ ಕೇಳ್ತಾರಲ್ಲ ಹೊಟ್ಟೆಗೆ ಒಂದು ವಿಚಾರಿಸೋದಿಲ್ಲ. ಕೋಪ ಬರ್ಸ್ತಾರ. ಹೆಣ್ಣು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಅಪ್ಪ ಅಮ್ಮಂಗೆ ಯಾರು ಬೆಲೆ ಕಟ್ತಾರ ಯಾರು ನೋಡ್ಕೊಂತಾರ ಅವ್ರ ಮಾತಾ ಸಾಕ್ರಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಏನಪ್ಪ ಇರುತ್ತೆ ವ್ಲಾಗ್ ಅಂತ ಅಂದ್ರೆ ನಮ್ಮಮ್ಮನ ನಾನು ಒಂದು ಪ್ರೋಮೋ ಕರ್ಕೊಂಡು ಹೋಗ್ಬೇಕು. ಸೊ ಇದು ಫಸ್ಟ್ ಟೈಮ್ ಅವ್ರು ನನ್ನ ಜೊತೆ ಒಂದು ಪ್ರಮೋಷನ್ಗೆ ಅಂತ ಆಚೆ ಬರ್ತಿರೋದು. ಒಂದು ಪ್ರಮೋಷನ್ಗೆ ಆಚೆ ಬರೋಕ್ಕೆ ನಾನು ಬೆಳಿಗ್ಗೆ ಎಷ್ಟು 9 o'clock ರೆಡಿ ಆಗಿದ್ದು. ಟೈಮ್ ಬಂದು ಎಷ್ಟು ಸಿಸ್ಸಿ ನೋಡಂಗೆ ಟೈಮ್ 11 ಗಂಟೆ. 11 ಗಂಟೆ ಆದ್ರೂ ನಮ್ಮಮ್ಮ ಇನ್ನೂ ರೆಡಿ ಆಗ್ತಾ ಇಲ್ಲ. ಏನೇನ್ ಅವತಾರ ತಾಳ್ತಾವ್ರೆ ಅಂದ್ರೆ ಇಲ್ದಿರೋ ಡಿಮ್ಯಾಂಡ್ಗಳು ಬೇರೆ. ಅದ್ರಲ್ಲಿ ಇವಾಗ ನನ್ ಕೆಲ್ಸ ಆಗ್ಬೇಕಲ್ವಾ, ಅದಕ್ಕೆ ಅವ್ರ ಕೆಲ್ಸ ಅವ್ರು ಏನೇನ್ ಅನ್ಕೊಂಡಿರ್ತಾರೆ ಮನ್ಸಲ್ಲಿ ನನ್ಗೆ ಹೇಳ್ಬೇಕು. ಅದನ್ನ ನಾನು ಮಾಡಲ್ಲ ಅಂತ ಹೇಳಿರ್ತೀನಲ್ಲ, ಅದನ್ನೆಲ್ಲ ಇವಾಗ ಹೇಳ್ಬಿಡೋದು. ಅಮ್ಮ ತಾಯಿ, ನಾನೇ ನಿನ್ನ ಮದ್ವೆ ಕರ್ಕೊಂಡ್ ಹೋಗ್ತೀನಿ ಅನ್ನ. ಒಂಚೂರಾದ್ರೂ ಮರ್ಯಾದೆ ಕೊಟ್ಟು ಮಾತಾಡ್ಸಮ್ಮ. ರಾಕಿ ಅವ್ರ ಮನೆ ಒಳಗಡೆ ಹೋಗ್ತಾಯಿತ್ತು. ಏಯ್ ಬನ್ನಿ, ಬರ್ಲಿ. ಏಯ್ ರಾಕಿ ಬಾ ಇಲ್ಲಿ. ಗುಡ್ ಬಾಯ್. ಸೆಕೆಂಡ್. ಓ ಸರಿ, ಆಮೇಲೆ ಬರ್ತೀನಿ ಬೇಬಿ. ಚುಕ್ ಚುಕ್ ಚುಕ್. ಅಮ್ಮ ನೆಕ್ಕದ. ಅದೇನೋ ಖುಷಿ ಇವನ್ಗೆ. ಅದ್ ನಾನು ನೋಡಿದ್ರೆ ಇವನ್ಗೇನೋ ಒಂಥರ ಖುಷಿ. ಅಮ್ಮ ರೆಡಿ ಆದ? ಇವಾಗ ಪ್ರೋಮೋಗೆ ಹೋಗ್ತಿರೋದು ಒಂದು ಒಡವೆ ಅಂಗಡಿಗೆ. ಅಮ್ಮ ನಂಗೊಂದು ಏನ್ ಇಸ್ಕೊಡ್ತೀಯ? ಒಡವೆ ಇಸ್ಕೊಡ್ತೀಯಾ? ಏನಾದ್ರು ತಕ್ಕೊಡ್ಮ. ಅಟ್ಲೀಸ್ಟ್ ಒಂದು ಸಿಲ್ವರ್ ರಿಂಗ್. ಎಂತ ರಿಂಗ್ ಇಲ್ಲ ಪಗು ಇಲ್ಲ ನಡೀತೆ ಇವಾಗ. ಇಷ್ಟೊಂದು ರೂಢ ಆಗಿರೋ ಅಮ್ಮನ್ ನೀವೆಲ್ಲಾದ್ರೂ ನೋಡಿದ್ದೀರಾ? ನಮ್ಮ ಅಮ್ಮ ಸಿಕ್ಕಾಪಟ್ಟೆ ರೂಢ. ನನಗೂ ಕೇಳಿಸ್ಕೊಂಡು ನಮ್ಮಮ್ಮ ಈ ಟೋನಲ್ಲಿ ಮಾತಾಡಿಲ್ಲ ಅಂದ್ರೆ ನಾನು ಬೇರೆ ಯಾರ ಜೊತೆನೋ ಮಾತಾಡ್ತಿದ್ದೀನಿ ಅನ್ನಂಗಿರುತ್ತೆ. ನೀನ್ ನಂಗೇನಾದ್ರು ಗಿಫ್ಟ್ ಕೊಡ್ತಿದ್ಯಾ? ಏನ್ ಕತೆ? ನಾನ್ ಕೊಡ್ತಿಲ್ಲ, ಹೇಮಂತ ಕೊಡು ಅಂತ. ಏನೋ ಇದೆ ಇದ್ರಲ್ಲಿ. ಈಗ ಪಕ್ಕ ಇದ್ರಲ್ಲಿ ಏನಾದ್ರು ಒಂದ್ ಪ್ರ್ಯಾಂಕ್ ಇರುತ್ತೆ. ಅದು ಬಿಟ್ಟು ನನ್ ತಮ್ಮ ಇನ್ನೇನು ನಿಜವಾಗ್ಲೂ ಫೋನ್ಗೇನ್ ಕೊಟ್ಬಿಟ್ನಿ. ಇಲ್ಲ ಇದ್ರಲ್ಲಿ. ಓ ರಿಯಲಿ? ನಿನ್ ಫೋನಾ? ಮತ್ತೆ ನನ್ಗೇನು ಕೊಟ್ಟಿದೀಗ? ಡು ಯು ಥಿಂಕ್ ಯು ಕ್ಯಾನ್ ಫೂಲ್ ಮೀ ಲೈಕ್ ದಿಸ್? ಅಲ್ಲ, ನೀನ್ ಫೂಲ್ ಮಾಡ್ಬೇಕಂದ್ರೆ ಅದಕ್ಕೂ ನನ್ಗೆ ಕೊಡ್ಬೇಕು. ಒಟ್ನಲ್ಲಿ ಸಂಧಿನಿಂದಾನೇ ಎಲ್ಲ ಸ್ಟಾರ್ಟ್ ಆಗ್ಬೇಕು ಅಂತ ಏನೋ. ಹಾಗಲ್ಲ ಗುರು, ನಾನ್ ಇವತ್ತು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನನ್ಗಿರೋ 1/4 kg ಪೇಷನ್ಸ್ ನಮ್ಮಮ್ಮ ಕಿತ್ಕೊಂಡ್ ತಿನ್ನಕ್ಕೆ ಇರೋದು. ನನ್ ಜೊತೆ ಮಲ್ಲೇಶ್ವರಂ ಬರ್ತಿದ್ಯಾ? ನಿಮ್ಗೆ ಏನ್ ಅನಿಸ್ತಿದೆ ಅಮ್ಮ? ಭಯ ಆಗ್ತೈತೆ. ಯಾಕೆ? ಏನ್ ಯಾಕೆ? ಅಮ್ಮ ನನ್ ಮೇಲೆ ನಂಬಿಕೆನೇ ಇಲ್ಲ. ಗಾಡಿ ಎಲ್ಲಿ ಬೀಳ್ಸ್ಬಿಡ್ತೀನಿ ಅಂತ. ಫಸ್ಟ್ ಎಲ್ಲ ಸಂಧ್ಯಾ ಬೇಕಿದ್ಲು. ಫಸ್ಟ್ ಎಲ್ಲ ಒಂದ್ ಹಾಲ್ ಪ್ಯಾಕೆಟ್ ತರಕ್ಕೂ ಸಂಧ್ಯಾ ಬೇಕಿದ್ಲು. ಇವಾಗ ಇಷ್ಟೇ ಜನ, ಇಷ್ಟೇ ಮರ್ತೋಗ್ತಾರೆ. ಮಾ ಐಕೊಂಡ್ ತಿನ್ನಕ್ಕ ನನ್ಗಾಗೋ ಬೇಜಾರ್ನ ಯಾವ ಬಾಯಿಂದ ನಿಮ್ ಹತ್ರ ಹೇಳ್ಕೊಳ್ಳಿ ನಾನು. ನಮ್ಮಮ್ಮ ನಂಗೆ ಈ ರೇಂಜಿಗೆ ಬೇಜಾರ್ ಮಾಡ್ತಾರೆ. ಯಾವಾಗ್ಲೂ ಅಮ್ಮ ಅಂಗಡಿ ಮುಗಿಸ್ಕೊಂಡು ಅಪ್ಪ ಜೊತೆ ಎಲ್ಲಾದ್ರೂ ಹೊರಗಡೆ ಲೈಕ್ ಏನಾದ್ರು ಕೆಲಸ ಇದ್ರೆ ಹೋಗ್ತಿದ್ರು. ಬಟ್ ಫಸ್ಟ್ ಟೈಮ್ ನನ್ ಜೊತೆ ನಿದ್ದೆ ಮಾಡ್ದಿರ ಬರ್ತಿರೋದು. ಅಂಡ್ ಇವತ್ ಅವ್ರು ಬಂದಿರ್ಲಿಲ್ಲ ಅಂದಿದ್ರೆ ನಮ್ಮಮ್ಮನೇನಿಲ್ಲ. ಇವತ್ ನಾನು ಏನಾದ್ರು ಒಂದ್ ಜೊತೆ ಕಾಣಿಸ್ತಿದ್ದೆ. ಬದುಕೊಂಡೆ ನೀನು ಬದುಕೊಂಡೆ. ಅಯ್ಯೋ ನೀವ್ ಯಜಮಾನಪ್ಪ ಅಂತ. ಯಜಮಾನಪ್ಪ ತಗೋಮ್ಮ. ಆಯ್ತಮ್ಮ. ಅಮ್ಮ ನನ್ಗಿಲ್ಲ ಅಂದ್ರೂ ನೀನು ಕೊಡ್ತೀನಮ್ಮ ಹೆಲ್ಮೆಟ್ ನ. ಗೈಸ್, ನಮ್ಮ ಮನೆಯಲ್ಲಿ ಹೆವಿ ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ನ ಫಾಲೋ ಮಾಡ್ತಿದ್ದಾರೆ. ಟ್ರಾಫಿಕ್ ರೂಲ್ಸ್. ಹೆಲ್ಮೆಟ್ ಹಾಕೊಬೇಕು, 20 ಸ್ಪೀಡಲ್ಲಿ ಇರಬೇಕು, ಲೆಫ್ಟ್ ಅಲ್ಲೇ ಹೋಗ್ಬೇಕು. ಮತ್ತೆ ಇನ್ನೇನೇ ನಮ್ಮ ನಿಂದು 2 ವೀಲರ್ ತಗೊಬೇಕಾದ್ರೆ ಜಾಕೆಟ್ ಎಲ್ಲ ಹಾಕೊಂಡಿರ್ಬೇಕು. ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನನ್ನ ಇವಾಗ ಇವರೆಲ್ಲ ಪ್ರೀತಿ ತೋರ್ಸೋದೇನಿಲ್ಲ, ಬರೀ ಬೈಯದೇ ಇರುತ್ತೆ 3 ಹೊತ್ತು. ಚೆನ್ನಾಗಿ ಅಮ್ಮ ಫಸ್ಟ್ ಏನಾದ್ರು ಹೊಟ್ಟೆಗೆ ಊಟ ಹಾಕ್ಸೋಣ. ಎಲ್ಲಿ ಕರ್ಕೊಂಡು ಹೋಗ್ಲಿ ನಿನ್ನ? 5 ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗ್ಲಾ?
ನಿನ್ನ 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗ್ತೀನಮ್ಮ. ಗೈಸ್, ಯಾರಾದ್ರೂ ಬೇರೆಯವ್ರಿಗಾದ್ರೂ ಈ ಮಾತು ಅವ್ರ ಮಕ್ಳು ಹೇಳಿದಿದ್ರೆ ಅವ್ರಮ್ಮ ಹೌದಾ ಮಗ್ನೆ ಅಂತ ಎಮೋಷನಲ್ ಸ್ಮೈಲ್ ಏನಾದ್ರೂ ಇರುತ್ತೆ, ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬೋದಿತ್ತು. ಆದ್ರೆ ಹಂಗಾಗಲ್ವೇ? ನಮ್ಮಮ್ಮ ಅಂತೂ ಹಿಂಗ್ ಮೊಯ ಮಾಡೋದ್ರಲ್ಲೇ ಇರುತ್ತೆ. ಅಂಡ್ ಇವ್ರ ಯಜಮಾನ್ರು ಬಂದವ್ರು, ಒಂದ್ ಸ್ವಲ್ಪ ತೋರಿಸ್ತೀನಿ. ಇವ್ರ ಯಜಮಾನ್ರು ಯಾವಾಗ್ಲೂ ಅಂತಿರ್ತಾರ್ರಿ, ಅದ್ ಯಾಕಂತ ಗೊತ್ತಿಲ್ಲ. ಅಂದಿ ಇವ್ರ ಯಜಮಾನ್ರು ಇವ್ರೆ. ಯಜಮಾನ್ರೆ ಏನ್ ಮುದ್ದಾಕ ಅಂತಿರಲ್ಲ ಈ ನಡುವೆ, ನನ್ ಬ್ಲಾಗ್ಸ್ ಅಲ್ಲಿ ಚೆನ್ನಾಗ್ ಕಾಣ್ಬೇಕು ನನ್ಗಿಂತ ಅಂತ ಪ್ರಯತ್ನ ಏನಾದ್ರು ಪಡ್ತಾ ಇದೀರಾ? ದೋರಿ ಆ ಟೈಮ್ಲಿ ಯಾರನ್ನ ಹೆಂಗ್ ಕರ್ಕೊಂಡು ಹೋಗೋ ಕರ್ಕೊಂಡು ಹೋಗ್ತೀನಿ. ಇವಾಗ ಏನು ಕರ್ಕೊಂಡು ಹೋಗೋ ವಿಷಯ ಬಂತು ಕೇಳು. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು, ಏನಂತೀರಾ? ಇವಾಗ ಪ್ಲಾನ್ ಚೇಂಜ್ ಆಯ್ತು, ಇವಾಗ ಅಪ್ಪನೂ ಬರ್ತಾರಂತೆ. ಸೊ ಮಲ್ಲೇಶ್ವರಂ ಹಂಗೆ ಪ್ರಮೋಷನ್ ಮುಗಿಸ್ಕೊಂಡು ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ ಬರ್ಬೋದು. ಸೊ ಎಸ್, ಇವತ್ತು ಒಳ್ಳೆ ವ್ಲಾಗ್ ಆಗುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್. ಕಮ್ ಲೆಟ್ಸ್ ಗೋ. ಅಪ್ಪ ಮತ್ತೆ ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದೀವ ಪಾಪ. ಸೊ ಗೈಸ್, ಎಸ್, ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಮಾಡ್ತಾ ಇದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಕೊನೆಗೂ ನನ್ನ ರೂಮ್ಗೆ ಏನೇನ್ ಬೇಕೋ ಅವೆಲ್ಲ ನನ್ನ ಕಾಸಿಂದಾನೇ ತರಬೇಕು. ನನ್ನ ಕಾಸು ಹೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಕೊಡ್ತಲ್ಲ, 1 ರೂಪಾಯಿ ಕೊಡಲ್ಲ. ನಿನ್ ಹೆಸರು ಏನ್ ಹೇಳು? ಹೇಳ್ ನಿನ್ ಹೆಸರು. ಆಯ್ತು, ನಿನ್ ಹೆಸರು ಏನ್ ಹೇಳು? ಗೊತ್ತಿಲ್ಲ. ಇವ್ರಮ್ಮ ಇವ್ರ ಹೆಸರು ಇಕ್ಕಿರೋದೇ ಲಕ್ಷ್ಮಿ ಅಂತ. ಯಾವಾಗ ಮಕ್ಳು ಕೇಳ್ತಾರೋ ಕಾಸನ್ನ ಟಣ್ಣ 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 ಅಂತ ಕೊಡೋದೇ ಇರೋದು. ಕೊಡ್ತೀಯ ಇಲ್ಲ ಕಾಸನ್ನ? ನಾನು ಅಮ್ಮನ್ ಚೇಂಜ್ ಮಾಡ್ತೀನಿ ಅಷ್ಟೇ. ಇಫ್ ಯು ಡೋಂಟ್ ಗಿವ್ ಮನಿ ಐ ಚೇಂಜ್ ಮೈ ಮಾಮ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ವಾಟರ್ ಮಿಲನ್ ತಗೊಂಡ್ಬಂದಿದ್ರೆ ಆಯ್ತಾ, ಅವಣ್ಣಂಗೆ ಕೊಡ್ತಿದ್ದಾರೆ ಆ ವಾಟರ್ ಮಿಲನ್ನ. ಅವ್ರ ಕೈಲಿ ಇದ್ದಿದ್ದು ವಾಟರ್ ಮಿಲನ್ನ ನಾನು ಅವಾಗಲಿಂದ ಜೊತೆಲೆ ಮಾತಾಡ್ಕೊಂಡು ಕಿರ್ಚ್ಕೊಂಡು ಬರ್ತಾ ಇದ್ದೀನಿ. ಒಂದು ಮಾತಾದ್ರು, ನಾನು ನಾಷ್ಟ ತಿಂದಿಲ್ಲ, ಒಂದೇ ಒಂದು ಮಾತಾದ್ರು ತಗೋ ಸಂಧ್ಯಾ ತಿನ್ನು, ನನ್ನ ಮಗಳು ನೀನು ಚೆನ್ನಾಗಿರ್ಬೇಕು. ನೋಡಿ ಹೆಂಗ್ ತಿಂತಾ ಇರೋದು. ಬಕಾಸುರಿ ನೆಕ್ಸ್ಟ್ ವಂಶದವ್ರು ಅಂದ್ರೆ ಇವರೇ. ತಿನ್ನೋದು ನೋಡಿ, ತಿನ್ನೋದು ನೋಡಿ. ಇವಾಗೂ ಒಂದು ಮಾತು ಕೇಳ್ತಾ ಇಲ್ಲ. ಅಮ್ಮ ನಿಂಗೇನು ಅನ್ಸಲ್ವಾ? ನುಂಗು ತಿನ್ನೋಡು ಅಲ್ಲ ನುಂಗು ಅಂತ. ಗೈಸ್, ವೆನ್ ಪೇರೆಂಟ್ಸ್ ಆಲ್ಸೋ ಟೇಕ್ ಯು ಗ್ರಾಂಟೆಡ್ ಅಲ್ವಾ, ನಿಮಗೆ ಬೇಜಾನ್ ಹರ್ಟ್ ಆಗುತ್ತೆ. ಬಟ್ ಅದು ಅವ್ರ ವೇ ಆಫ್ ಶೋಯಿಂಗ್ ಲವ್ವೇ ಈ ಥರ. ಏನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ನನ್ನ ಹೆಂಗೆ ಕೋಪ ಮಾಡ್ಕೊಂಡಾಗ ಹೆಂಗೆ ಅಂತಾರೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ಲ. ಇವಾಗ ಕೋಪ ಬರೆಸ್ತೀನಿ ನೋಡಿ. ಹೇಳ್ಬಿಟ್ಟು ಏನು ಉದ್ದಾಗ ಅಂದೆ ಮಮ್ಮಿ. ಮಮ್ಮಿ ಐ ಲವ್ ಯು. ಮಮ್ಮಿ ಐ ಲವ್ ಯು. ನಾನು ಮುಂದೆ ಸೀಟು. ಗೈಸ್, ಫಸ್ಟ್ ಸೀಟ್ ಇಸ್ ಪ್ರಿಸರ್ವ್ ಫಾರ್ ಮೀ, ದಿ ಪ್ರಿನ್ಸೆಸ್ ಆಫ್ ದಿ ಹೋಮ್ ಆಫ್ ಚಿಕ್ಕಣ್ಣ ವಂಶ. ಫುಲ್ಲು ನಮ್ಮ ಅಪ್ಪ ಅಮ್ಮನ ಜೊತೆ ವ್ಲಾಗ್ ಮಾಡ್ತಿದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಔಟಿಂಗ್ ಪ್ಲಾನ್ ಮಾಡಿದಿರೋ ಔಟಿಂಗ್ ಆಗಿದೆ ಅಂತ ಖುಷಿ ಆಗುತ್ತೆ. ತುಂಬಾ ದಿನ ಆದ್ಮೇಲೆ ನನ್ನ ಆಚೆ ಕರ್ಕೊಂಡು ಹೋಗ್ತಾವ್ರೆ. ಪಪ್ಪ ನಾವ್ ಕರ್ಕೊಂಡು ಹೋಗ್ತಾ ಇಲ್ಲ, ಮೇಡಮ್ ಕರ್ಕೊಂಡು ಹೋಗ್ತಾ ಇರೋದಪ್ಪ. ಪಪ್ಪ ಅಲ್ಲ ಪಪ್ಪ ಕರ್ಕೊಂಡು ಹೋಗ್ತಿರೋದಕ್ಕೆ ಖರ್ಚೆಲ್ಲ ಅವ್ರದೇ. ಪಪ್ಪ ಅದು ನಂಗೆ ಸ್ವಲ್ಪ ಶಾಪಿಂಗು ಇದೆ. ನೀನ್ ಏನೇ ಶಾಪಿಂಗ್ ಮಾಡ್ಸ ನೀವ್ ಇದೇ ಬರ್ತೀವಿ ಮೇಡಮ್. ಕಾಸು ಹಂಗೆ. ಕಾಸು ದುಡ್ಡು ಕೇಳ್ಬಾರ್ದಪ್ಪ, ಜನ ದುಡ್ಡು ಅದು ನನ್ ದುಡ್ಡಲ್ಲ. ನನ್ ಪೇಮೆಂಟ್ ಬರೋದು 10 ತಾರೀಕು. ಪರವಾಗಿಲ್ಲ, ನಾನು BMTC ಬಸ್ಸಲ್ಲಿ ಹೋಗ್ತೀನಿ. ಮತ್ತೆ ಹೋಗಿ ಮೇಡಮ್, ಹೋಗ್ಲಾ? ಹೋಗಿ ನಿಮ್ಮನೆ ಬರೋದು. ಹೋಗ್ಲಾ? ನಾನು ಹೋಗ್ತೀನಿ ಅಂದ್ರು ನಮ್ಮ ಮನೇಲಿ ಏನ್ ತಡಿಯಲ್ಲ. BMTC ಬಸ್ಸಲ್ಲಿ ಓಡಾಡು, ಕಾಲೇನ್ ಸವ್ಯಲ್ಲ ಅಂತಾರೆ. ಏನ್ ಮಾಡಕ್ಕಾಗಲ್ಲ. ನನ್ ಭಯ ತರ ಆಕ್ಟಿಂಗ್ ಮಾಡು ಮಮ್ಮಿ. 1 2 3 and take. ಏನೇನು ಕೊಳ್ಳು ಅದ್ ಮಾಡು ಇದ್ ಮಾಡು ಅಂತ ಸಾಯಿಸ್ತಾ ಇರ್ತಲ್ಲ. ಹಂಗೆ ನಾನು ಅದೇ ಕೇಳ್ತಾರಲ್ಲ, ಹೊಟ್ಟೆಗೆ ಒಂದು ಇಟ್ಟಾಕ್ಸಂದಿಲ್ಲ. ಹಂಗೆ ನಿಂತ ಹಸ್ಕೊಂಡು ಬಿಟ್ಟಿದ್ದಾಯ್ತು. 5 ರೂಪಾಯಿ ಆಕ್ಟಿಂಗ್ ಮಾಡು ಲಕ್ಷ್ಮ. ಅದೇನಕ್ಕೆ 15 ರೂಪಾಯಿ ಆಕ್ಟಿಂಗ್ ಮಾಡ್ತೀಯ? ನಾನ್ ಕೊಡ್ತೀರಾನೆ ನೀನ್ ಇಷ್ಟುದ್ದೆ ಬಿಟ್ಬಿಟ್ಟೆ. ಹೌದಾ? ಗೈಸ್, ಹೋಗ್ತಾ ಹೋಗ್ತಾ ನಮ್ಮ ಅಪ್ಪ ಎಷ್ಟು ಬ್ಯುಸಿ ಆಗ್ಬಿಡ್ತಾರೆ ಲೈಫಲ್ಲಿ ಅಂದ್ರೆ ನನ್ನ ಹತ್ರ ಮಾತಾಡಕ್ಕೂ ಅಪ್ಪ ಹತ್ರ ಟೈಮ್ ಇರಲ್ಲ. ನಮ್ಮ ಅಪ್ಪ ಆಶ್ರಮ ಮಕ್ಳಿಗೆ ಖುಷಿ ಪಡ್ಸಕ್ಕೆ ಎಷ್ಟೆಲ್ಲ ಪಡ್ತೀರಾ ಕಷ್ಟ ನೀವು. ನನ್ನ ಹತ್ರ ಮಾತಾಡ್ಸಕ್ಕೂ ಟೈಮ್ ಇಲ್ಲ ನಿನ್ನ ಹತ್ರ. ಅಮ್ಮ ನಿನ್ ಮಾತಾಡಕ್ಕೆ ಅಪ್ಪ ಅಮ್ಮ ಇಬ್ರು ಇದ್ದಾರೆ. ಅವ್ರಿಗೆ ಅಪ್ಪ ಅಮ್ಮ ಮಕ್ಳಿಗೆಲ್ಲ ಇಲ್ಲ. ಅತ್ತ ಏನೋ ಒಂದ್ ರೀತಿಯಲ್ಲಿ ಯಾರೋ ಒಬ್ರು ನಮ್ಮಲ್ಲಿ ಇರೋ ನಾವ್ ಏನೋ ಒಂದು ಹೆಲ್ಪ್ ಮಾಡ್ಬೇಕಲ್ಲ.
ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನಮ್ಮಪ್ಪ ನೋಡಿ, ನಮ್ಮಪ್ಪ ಇಸ್ ವೇ ಆಫ್ ಥಿಂಕಿಂಗ್ ಇದೆಯಲ್ಲ ನಂಗೆ ಇಷ್ಟ. ಆದ್ರೆ ಒಂದೊಂದ್ಸರಿ ಇಷ್ಟ ಆಗಲ್ಲ. ಕೂತು ಬಿಡ್ಬೇಡ, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ ಅಂತ ಇಷ್ಟ ಆಗಲ್ಲ. ಅದು ಬಿಟ್ರೆ ಎಲ್ಲ ಕೊಡಿಬೇಡ. ಇಲ್ಲ ನಿಜ ಹೇಳ್ತಾ ಇದೀನಿ. ಅಪ್ಪ ಅಮ್ಮಂಗೆ ಮಕ್ಕಳು ಅಪ್ಪ ಅಮ್ಮ ತರನೇ ಬದುಕ್ಬೇಕು. ಅವಾಗ ಅವ್ರ ಮಗ ಅಪ್ಪ ಅಮ್ಮಂಗೆ ಖುಷಿ ಆಗೋದು. ಯಾವ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಎಲ್ಲ ತಂದೆ ಒಂದಿನಾದ್ರೂ ನನ್ ಜೊತೆ ಜಗಳ ಆಡ್ತೀರ ನೀನ್ ಅನ್ಕೊಂಡಿದ್ಯಾ? ಅದು ಏನು ನೀನ್ ನಾನೇ ಬರೋದು. ನನ್ನೇ ಬರೋಣ. ನಮ್ಮ ಅಪ್ಪನೇ ನಂಗೆ ಸುಮ್ಮನೆ ಕೋಪ ಬರ್ಸ್ತಾರೆ. ಇಬ್ರು ಕೊನೆಗೆ ಜಗಳ ಆಡಿನೇ ಮನ್ಕೊಳ್ಳೋದು. ನಾವಿಬ್ರು ಜಗಳ ಆಡ್ದಾಗ ನಿನ್ ರಿಯಾಕ್ಷನ್ ಹೆಂಗಿರುತ್ತೆ? ಇವ್ರಿಬ್ರು ಎತ್ತನ ಕಳ್ಸೋಣ ಅನ್ಸೋದಂಗಿರುತ್ತೆ. ಹಲೋ ಲಕ್ಷ್ಮಣ, ನೀನ್ ನಮ್ಮ ಮನೇಲಿ ಇದ್ಯಾ ಅಂದ್ರೆ ನಾನೇ ಕಾರಣ. ಕುತ್ಕೊಳ್ಳೋದೇ ನನ್ನ ಮನೆ ನಾನಿವಾಗ ಕೇಳ್ತಾರಲ್ಲ ನೀನು ಹೋಗಿ ಕಳ್ಸ್ಬೇಕು ಅಂತ ಅಜ್ಜಿಗೆ. ಮಮ್ಮಿ ನಾನೊಂಥರ ನಿನ್ ಬೆನ್ನತ್ತಿದ್ ಬೇತಾಳ ಇದ್ದಂಗೆ. ನಾನು ಮದ್ವೆ ಆದ್ರೂ ಮನೆ ಅಲ್ಲಿಂದ ತರ್ತೀನಿ, ನಾನ್ ಹೋಗಲ್ಲ. ನಮಗ್ ಬೇಕಾಗಿಲ್ಲ. ಯಾಕೆ ಇತ್ತೋಗಿರೋ ಮನೆ ಅಳಿಯೋರು ನಾವು ಮುಚ್ಕೊಂಡು ಹೋಗಿ ಸಂಪಾದನೆ ಮಾಡ್ಕೊಂಡು ದುಡ್ಕೊಂತಿದ್ರಿ. ಯಾವನ ಅವ್ನ ಮನೆ ಅಳಿಯ? ನನಗೆ ಯಾವನು ಬೇಕಾಗಿಲ್ಲ. ಮನೆ ಅಳಿಯೋನು ಬೇಡ, ಏನು ಬೇಡ. ಅಮ್ಮ ನಾನ್ ನಿನ್ ಜೊತೆ ಇರ್ಬೇಕು. ಯಾರೇ ಇರೋದ್ ಬೇಡ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಎಲ್ಲಾರು ತಂದ್ ಕುಡ್ದಾಕೊಂಡೆಲ್ಲ ತಿಂಗ್ ನಾವ್ ತೊಳ್ಕೊಂಡ್ ಕುತ್ಕೊಬೇಕು. ಅವ್ರಿಗೆಲ್ಲ ಅಡ್ಗೆ ನಾಷ್ಟಗಳು ಮಾಡ್ಕೊಂಡು ಅವ್ರದೆಲ್ಲ ಸೇವೆ ಮಾಡ್ಕೊಂಡ್ ನಮಗ್ ಮಾಡಿಕೋರ. ಸಾಯೋವರ್ಗು ನಾವ್ ಮಾಡಿಕೋದೇ ಹಾಕೋತಾರೆ, ನಮಗ್ ಮಾಡಿಕೋರ. ಆಮೇಲೆ ಯಾರು ನೀನ್ ಇವಾಗೆ ಮಾರಿಕ್ತೀರ? ನಾನು ನೋಡ್ತಾ ಇಲ್ಲಮ್ಮ. ನಿಜ ಹೇಳ್ತೀನ್ರಿ, ಮನೇಲೆ ಇರಲ್ಲ ರೀ. ನನ್ನ ದೊಡ್ಡ ಚಿಕ್ಕ ಎರಡೇ ಮಕ್ಳು ಎಲ್ಲ ಹೋಗಿದ್ದಲ್ಲ, ದಿನ 4 ಫೋನ್ ಮಾಡಿ ಮಾತಾಡ್ತಾ ಇಲ್ಲ. ನಾನೇ ನಿಮ್ಗೇನು ಇಲ್ಲ ಗೈಸ್. ಮನೇಲಿ ಇದ್ರೆ ಮನೇಲಿ ಬಿಟ್ಟಿಯಾಗಿ ನೀವೇನಾದ್ರು ಸಿಕ್ಬಿಟ್ರೆ ನಿಮಗ್ ಬೆಲೆನೇ ಇರಲ್ಲ. ಇಲ್ಲ ಮನೇಲಿ ಇದ್ಕೊಂಡು ಕೂಡ ನಾನು ಮಾತಾಡ್ಸಲ್ಲ ರೀ. ನನ್ನ ಅಪ್ಪ ಇದು ಬೇರೆ ಚಲ್ಕೊಂಡೆ. ನಂದು ಒಂದೊಂದಲ್ಲ, ನಮ್ಮ ಅಮ್ಮ ನನ್ ಕಪ್ಪು ಅಣ್ಣಕ್ಕೂ ಒಂದು ರೀಸನ್ ಎಲ್ಲ ಇರುತ್ತೆ. ತಗೋಮ್ಮ ತಿನ್ಕಮ್ಮ ನೀನು. ಗೈಸ್ ಕೊನೆಗೂ ನಂಗೆ ಅರ್ಥ ಆಗಿದೆ ಏನಂದ್ರೆ, ಹತ್ರ ಇದ್ರೆ ಬೆಳೆ ಗೊತ್ತಾಗಲ್ಲ ಜನಕ್ಕೆ, ದೂರ ಹೋದ್ರೆ ಹೆಸರು ಬೇಳೆ ಎಲ್ಲ ಬೇಳೆನೂ ಗೊತ್ತಾಗುತ್ತೆ. ಹತ್ರ ಇರೋದಲ್ಲ ದೂರ ಇರೋದಲ್ಲ. ನೀನ್ ಇವಾಗ ದೂರ ಇದ್ದಂಗೆ ಇದೆಯಾ? ಅಲ್ಲ ಅದಕ್ಕೆ ಮದ್ವೆ ಮಾಡ್ಬಿಟ್ಟು ದೂರ ಕಳ್ಸೋಣ. ಏನೋ ಮದ್ವೆ ಮಾಡ್ಬಿಟ್ಟು ದೂರ ಕಳ್ಸೋಣ ಅಂತ. ನಾನ್ ಹೋಗಲ್ಲ, ನಾನ್ ನಿಮ್ ಜೊತೆನೆ ಇರೋದು. ನನ್ ಮನೆ ಅಲ್ಲಿಂದೇ ತರೋದು. ನನ್ ಮಗು ತಿಕ್ಕ ನಮ್ಮ ಅಪ್ಪನೇ ನೀ ಕಾನ್ಸಿಬಾನ್ಸಲ್ಲಿ ಅನ್ಕೊಂಡು ನಾನು ಆ ಕೆಲಸ ಮಾಡಲ್ಲ. ಸಾಕು, ಈ ತಿಕ್ಕ ತೊಳ್ಬಿಟ್ಟೆ ಇಟ್ಟು ಬೇಸ್ಕೊತಾ ಇದೀನಿ. ಈ ಹುಟ್ಟಿರೋ ಮಕ್ಕಳು ತಿಕ್ಕ ತೊಳ್ಬಿಟ್ಟು ಇಲ್ಲ ಬೇಸ್ಕೋಬೇಕಾ? ಸಾಕು ಗಾತಾರ್ರಿ. ಯಾರೇ ಆಗ್ಲಿ ಗಂಡ ಅಂತ ಇಬ್ರು ಸಾಕು ಜೀವನದಲ್ಲಿ ಅಪ್ಪ ಅಮ್ಮ ನೋಡ್ಕೊಂಡು. ಗಂಡ್ ಮಕ್ಳಾದ್ರು ಸರಿನೇ, ಹೆಣ್ಮಕ್ಳಾದ್ರು ಸರಿನೇ. ಮೊನ್ನೆ ತಾನೇ ನಮ್ಮ ಅಪ್ಪ ನಿಮ್ಮನ್ ಗಂಡ್ ಮಕ್ಳು ತರ ನೋಡ್ಕೊಂತಾರೆ, ಹೆಣ್ಮಕ್ಳು ತರ ನೋಡ್ಕೊಂತಾರೆ. ನಾನೆಲ್ಲ ಅಪ್ಪ ಐ ಲವ್ ಯು ಅಂತೆಲ್ಲ ಸಾಂಗ್ ಹಾಕಿದ್ನಲ್ಲಪ್ಪ. ಇವಾಗ ನೋಡಿ ಇಲ್ಲ ನಾನು ಗಂಡು ಮಕ್ಳು ತಾನೇ ನನ್ನ ಮಕ್ಳು ನೋಡ್ಕೊಂಡು ಈಚೆ ಬಿಟ್ಟಿರೋದು. ಇಲ್ಲ ಅಂತ ಹೇಳ್ತಲ್ಲ. ಅದ ಗಂಡು ಮಕ್ಳಾಗ್ಲಿ ಹೆಣ್ಣು ಮಕ್ಳಾಗ್ಲಿ ಅಪ್ಪ ಅಮ್ಮಂಗೆ ಯಾರು ಬೆಲೆ ಕಟ್ತಾರೋ, ಯಾರು ನೋಡ್ಕೊಂತಾರ ಅವ್ರ ಮಾತ್ರ ಸಾಕ್ರಿ. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಇಷ್ಟೇ ಮನೇಲಿ ನೋ ಮರ್ಯಾದೆ. ದುಡ್ಡಿಗೆ ಆಸೆಗೆ ಬಿಟ್ಕೊಂಡು ನೋಡ್ಕೊಂಡು ಹೋಗ್ಬೇಕಾಗಿಲ್ಲ. ದುಡ್ಡು ಆಸೆ ಅಂತ ಇಲ್ಲ ಅಂದೇನೋ ನೋಡ್ಕೊಂಡು ಬೇಕು, ಮನ್ಸಾಕ್ತಿ ಇರೋರು ಬೇಕು ಅಷ್ಟೇ. ಸೊ ಇವೆಲ್ಲ ಮಾತುಗಳು ಯಾರಿಂದ? ಇನ್ಸ್ಪೈರ್ಡ್ ಬೈ ಉಪೇಂದ್ರ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪಿ ಪ್ಯಾನಿರಿ ಡೈರೆಕ್ಟ್ಗೆ ಹೊರಿತೀವಿ, ಡೈರೆಕ್ಟ್ಗೆ ಬೈತೀವಿ, ಡೈರೆಕ್ಟ್ಗೆ ಬೇಸ್ಕೊತೀವಿ. ಯಾರಾದ್ರೂ ಸರಿನೇ, ಯಾವಾರಾದ್ರೂ ಸರಿನೇ ಒಂದೇ ಮಾತು ಕರೆಕ್ಟ್ಗೆ ಹೇಳೋದು. ಅಲ್ಲ ಗೈಸ್, ಬೈಕೋಣ ಬೇಕಲ್ಲಿ ಖುಷಿ ಬಿಡಿ. ನಾನಪ್ಪ ಬ್ಲಾಗರ್, ನೀನಲ್ಲ. ನನಗಿಂತ ಜಾಸ್ತಿ ನೀವೇ ಮಾತಾಡ್ತಾ ಇದೀಯಾ. ನನ್ಗಿಂತ ಜಾಸ್ತಿ ನಮ್ಮ ಅಪ್ಪನೇ ಮಾತಾಡ್ತಾರೆ. ಎನಿವೇಸ್ ಯಾಕಂದ್ರೆ ನಿಂಗೆ ವಯಸ್ಸಲ್ಲಿ ದೊಡ್ಡವನಲ್ಲ ಅದಕ್ಕೆ. ಎನಿವೇಸ್ ಗೈಸ್, ನನ್ಗೆ ಇವರು ಹೆವಿ ಬೇಜಾರ್ ಮಾಡಿಸ್ಬಿಟ್ರು. ಈ ರೇಂಜ್ ಬೇಜಾರ್ ಮಾಡಿಸ್ತಾರೆ ಅಂತ ಗೊತ್ತಿರ್ಲಿಲ್ಲ. ಇರೋ 11 ಕಿಲೋಮೀಟರ್ನ ಅವಾಗ್ಲಿಂದ ಹೋಗ್ತಾ ಇದೀವಿ ಗುರು. ಏನ್ ಟ್ರಾಫಿಕ್, ಈ ಬೆಂಗಳೂರು ಟ್ರಾಫಿಕ್ ಆಗಲ್ಲ. ಬಟ್ ಆದ್ರೂ ನಮ್ ಬೆಂಗಳೂರೇ ಚಂದ. ನಾವ್ ಮಾತ್ರ ಹೇಳ್ಬೇಕು ಬೆಂಗಳೂರು ಟ್ರಾಫಿಕ್ ಬಗ್ಗೆ. ಬೇರೆ ಕಡೆಯಿಂದ ಬಂದು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡಿದ್ರೆ ಅವ್ರನ್ನೆಲ್ಲ ಹೊಡೆದೊಡ್ದು ಹಾಕ್ಬೇಕು. ಅವರಿಂದಾನೇ ಆಕ್ಚುಲಿ ಜಾಸ್ತಿ ಗಾಡಿಗಳಾಗಿರೋದು. ಅವ್ರವ್ರ ಏರಿಯಾದಲ್ಲಿ ಅವ್ರವ್ರು ಇರ್ಬೇಕು ತಾನೆ. ನಾವು ವಿಶಾಲ ಹೃದಯದವರು ಅಂತ ಎಲ್ರು ಸೇರ್ಸ್ಕೊಂತೀವಿ. ಅವ್ರು ಇಲ್ಲಿ ಬಂದು ಅವರು ಒಂದ್ ಮನೆಗೆ 4 ಗಾಡಿ ತಗೊಂತಾರೆ. ಆಮೇಲೆ ಏನೋ ದೊಡ್ಡದಾಗಿ ಬೆಂಗಳೂರು ಟ್ರಾಫಿಕ್ ಅಂತಾರೆ. ಮಮ್ಮಿ ಬೇರೆ ಕಡೆಯಿಂದ ಇದಕ್ ಬಂದ್ಮೇಲೆ ಒಂದ್ ಗಾಡಿ ಇಟ್ಕೊಬೇಕು, ಅದು ಬಿಟ್ಟು 4 ಗಾಡಿ ಇಟ್ಕೊಂಡ್ರೆ ಬೆಂಗಳೂರು ಇಸ್ ವೆರಿ ಟ್ರಾಫಿಕ್. ಬರೀ ನಾವ್ ಮಾತ್ರ ಹೇಳ್ಬೇಕು, ಯಾಕಂದ್ರೆ ನಾವ್ ಹುಟ್ಟು ಬೆಳೆದಿದ್ದೆ ಇಲ್ಲಿ. ನಮ್ಮ ಬೆಂಗಳೂರು ಇದು.
ನಮ್ಮೂರು ಮೈಸೂರು ನಿಮ್ಮೂರು ಎಲ್ಲಿಂದ ಬಂದೆ ನೀನು ರಂಬೆ ಒಬ್ಬ ಅವಾಗ ಅವಾಗ ಕಂಪೋಸರ್ ಆಗ್ತಾರೆ, ಅದಕ್ಕೆ ಟ್ಯೂನ್ ನಾನು ಹಾಕೋದು. ನನ್ನ ಮನೆ ಬಿಟ್ಟು ಹೋಗು ಅಂದೆ, ನಿನಗೆ ನಾಷ್ಟ ಅಲ್ಲ ಏನು ಕೊಡ್ಸಲ್ಲ. ಏನ್ ಕೊಡ್ಸೋದ್ ನಮ್ಗೆ ಅವಾಗ ಏನ್ ಊಟ ಹಾಕಿ ನಮ್ಮ ಬಾಯಿ ಮುಚ್ಚಿನ ಎಲ್ಲ ಕಪ್ಪು ಕೂಡ ಹೇಳ್ತೀವಿ. ಕೊಳೆ ಮಚ್ಚ ಹಾಕ್ಬಿರಿನ್ರಿ, ಅದ್ರೂ ಕೇಳಲ್ಲ ಬದುಕಿದ್ರು ಕೇಳಲ್ಲ. ಮಾಡಿ ಸತ್ ಕೊಡ್ಬೇಕು. ಸಾಯ್ತೀಯ ಇರೋದ್ನೆಲ್ಲ ಸಾಯ್ತೀಯ ಅಂತ ನಮ್ಮಪ್ಪ ಬೇಜಾರ್ ಮಾಡ್ಕೊಂಡ್ರು, ಬೇಜಾರ್ ಮಾಡಿಸ್ಬಿಟ್ರು. ನನ್ಗೆ ಇರಿಟೇಟ್ ಆಗುತ್ತೆ. ಆ ಸ್ಪ್ರೇ ಬಾಟಲ್ ನನ್ನ ತಲೆ ಮೇಲೆ ಹೊಡೆದ್ ಬಂದ್ಬಿಡ್ಲಾ.